ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 18ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ದೇವರು ನೀಡಿದ ಆಶೀರ್ವಾದವನ್ನು ಇಂದು ನಾವು ಯಾವ ರೀತಿ ಉಪಯೋಗಿಸುತ್ತಿದ್ದೇವೆ? ನಮ್ಮ ಹೃದಯದಲ್ಲಿ ಸ್ವಾರ್ಥ, ದುರಾಸೆ ಮನೆ ಮಾಡಿದೆಯಾ? ಅಥವಾ ನಮ್ಮಲ್ಲಿ ಉದಾರತೆ, ಹೃದಯ ವೈಶಾಲತೆ ಇದೆಯಾ ಎಂಬುದನ್ನು ಅವಲೋಕನ ಮಾಡಿಕೊಳ್ಳುವುದಕ್ಕೆ ಇಂದಿನ ವಾಚನಗಳು ನಮಗೆ ಕರೆಯನ್ನು ನೀಡುತ್ತಾ ಇದೆ. ಪ್ರಿಯರೇ, ಜನನ ಮತ್ತು ಮರಣದ ನಡುವೆ ಇರುವುದು ಜೀವನ. ಈ ಜೀವನದ ಮೇಲೆ ನಮ್ಮ ಮುಂದಿನ ಜೀವನ, ನಮ್ಮ ಮುಂದಿನ ಬದುಕು ಅವಲಂಬಿತವಾಗಿದೆ. ನಮ್ಮ ಆಸ್ತಿ ಸಂಪತ್ತನ್ನು ನೋಡಿ ದೇವರು ನಮಗೆ ತೀರ್ಪನ್ನು ನೀಡುವುದಿಲ್ಲ. ಬದಲಾಗಿ ನಮ್ಮ ಜೀವನವನ್ನು ನೋಡಿ, ನಾವು ಮಾಡಿದ ಸತ್ಕಾರ್ಯಗಳನ್ನು ನೋಡಿ, ಪುಣ್ಯದ ಆಧಾರದ ಮೇಲೆ ನಮಗೆ ತೀರ್ಪಿದೆ. ಇಂದು ನಾವು ಗಳಿಸುವ ಆಸ್ತಿ ಶಾಶ್ವತವಾದುದ್ದ, ನಶ್ವರವಾದುದ್ದ ಎಂಬುದನ್ನು ಧ್ಯಾನಿಸೋಣ. ಈ ಜಗತ್ತಿನಲ್ಲಿ ಗಳಿಸಿದ ಆಸ್ತಿ ಶಾಶ್ವತವಾದುದ್ದ ಅಥವಾ ಸ್ವರ್ಗದಲ್ಲಿ ಗಳಿಸಿದ ಆಸ್ತಿ ಶಾಶ್ವತವಾದುದ್ದ? ಈ ಜಗತ್ತಿನ ಆಸ್ತಿ ನಶ್ವರ ಎಂದು ಅನೇಕರು ಇನ್ನೂ ಗ್ರಹಿಸಿಲ್ಲ. ಈ ಆಸ್ತಿಗಾಗಿ ಜಗಳ, ಮೋಸ, ವಂಚನೆ, ಅನ್ಯ ಮಾರ್ಗಗಳು ಸರ್ವೇ ಸಾಮಾನ್ಯವಾಗುತ್ತಿದೆ. ಹಾಗಾಗಿ ಇಂದಿನ ಮೊದಲ ವಾಚನದಲ್ಲಿ ಉಪದೇಶಕ ನುಡಿಯುತ್ತಾನೆ, ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ ಎಂದು ಉಪದೇಶಕ ನುಡಿಯುತ್ತಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಾವು ಲೂಕನ ಶುಭ ಸಂದೇಶ ಅಧ್ಯಾಯ 12ರಿಂದ ಆಲಿಸುತ್ತೇವೆ. ಯೇಸು ಸ್ವಾಮಿ ಬೋಧನೆ ಮಾಡುತ್ತಿರುವ ಸಂದರ್ಭದಲ್ಲಿ ಒಬ್ಬನು ಯೇಸು ಸ್ವಾಮಿಗೆ ತನ್ನ ಪಿತ್ರಾರ್ಜಿತ ಸ್ವತ್ತನ್ನು ಭಾಗ ಮಾಡಿಕೊಡುವಂತೆ ಕೇಳುತ್ತಾನೆ. ಏಕೆ ಆ ವ್ಯಕ್ತಿ ಯೇಸು ಸ್ವಾಮಿಯನ್ನ ತನ್ನ ಪಿತ್ರಾರ್ಜಿತ ಸ್ವತ್ತನ್ನು ಭಾಗ ಮಾಡಿಕೊಡುವಂತೆ ಕೇಳಿದ? ಯೇಸುವಿನ ಕಾಲದಲ್ಲಿ ಯಹೂದ್ಯ ಬೋಧಕರು, ಜೂವಿಶ್ ರಬ್ಬೈಸ್, ಸಾಮಾನ್ಯವಾಗಿ ಪಿತ್ರಾರ್ಜಿತ ಸ್ವತ್ತನ್ನು, ಆಸ್ತಿಯನ್ನು ಸಹೋದರರಲ್ಲಿ ಭಾಗ ಮಾಡಿ ಕೊಡ್ತಾ ಇದ್ರು. ಯೇಸು ಸ್ವಾಮಿಯನ್ನ ಜನಸಮೂಹವು ಬೋಧಕ, ಗುರುವೇ ಎಂದು ಒಪ್ಪಿಕೊಂಡಿತ್ತು. ಹಾಗಾಗಿ ಈತ ಯೇಸು ಸ್ವಾಮಿಯನ್ನ ಬಂದು ಕೇಳ್ತಾನೆ. ಸಾಮಾನ್ಯವಾಗಿ ಯಹೂದ್ಯ ಬೋಧಕರು ಮೋಶೆಯ ಕಾನೂನಿನ ಆಧಾರದ ಮೇಲೆ ಅವರಿಗೆ ಆಸ್ತಿಯಲ್ಲಿ ಭಾಗವನ್ನು ಮಾಡ್ತಾ ಇದ್ರು. ನಾವು ಧರ್ಮೋಪದೇಶ ಕಾಂಡ ಅಧ್ಯಾಯ 21ರಲ್ಲಿ, ಸಂಖ್ಯಾಕಾಂಡ 27 ಅಧ್ಯಾಯ 36ರಲ್ಲಿ ಈ ವಿಷಯವಾಗಿ ಓದುತ್ತೇವೆ. ಸಾಮಾನ್ಯವಾಗಿ ಹಿರಿಯ ಮಗನಿಗೆ ಹೆಚ್ಚು ಪಾಲು ಹೋಗ್ತಾ ಇತ್ತು, ಕಿರಿಯ ಮಗನಿಗೆ ಕಡಿಮೆ ಪಾಲು ಬರ್ತಾ ಇತ್ತು. ಹಾಗಾಗಿ ಆ ವ್ಯಕ್ತಿ ಯೇಸು ಸ್ವಾಮಿಯನ್ನ ಕೇಳಿಕೊಂಡ. ಆದರೆ ಯೇಸು ಸ್ವಾಮಿ ನುಡಿಯುತ್ತಾರೆ, ನನ್ನನ್ನು ನೇಮಿಸಿದವರು ಯಾರು? ಹಾಗೂ ಅವರಿಗೆ ಒಂದು ಎಚ್ಚರಿಕೆ ಮಾತನ್ನು ನೀಡುತ್ತಾರೆ, ಯಾವ ವಿಧವಾದ ಲೋಭಕ್ಕೂ ನೀವು ಒಳಗಾಗಬೇಡಿ ಎಂದು ಹೇಳಿ ಈ ಧನಿಕನ ಸಾಮತಿಯನ್ನ ಯೇಸು ಸ್ವಾಮಿ ಹೇಳುತ್ತಾರೆ. ಪ್ರಿಯರೇ, ಈ ಸಾಮತಿಯಲ್ಲಿ ಯೇಸು ಸ್ವಾಮಿ ಈ ಧನಿಕನನ್ನ ದಡ್ಡ ಎಂದು ಕರೆಯುತ್ತಾರೆ, ಮೂರ್ಖ ಎಂದು ಕರೆಯುತ್ತಾರೆ. ಏತಕ್ಕೆ ಈ ವ್ಯಕ್ತಿಯನ್ನ ದಡ್ಡ, ಮೂರ್ಖ ಎಂದು ಕರೆಯುತ್ತಾರೆ? ಯಹೂದ್ಯ ಸಂಪ್ರದಾಯದ ಪ್ರಕಾರ ಪ್ರಾರ್ಥನೆ, ಉಪವಾಸ, ದಾನ ಧರ್ಮ ಸತ್ಕಾರ್ಯಗಳಾಗಿತ್ತು. ಪ್ರಾರ್ಥನೆ, ಉಪವಾಸ, ದಾನ ಧರ್ಮಗಳು ಸತ್ಕಾರ್ಯಗಳು, ಇವು ಯಹೂದ್ಯರ ನಂಬಿಕೆ. ಈ ಧನಿಕನನ್ನು ನಾವು ಗಮನಿಸಿದ್ದೇ ಆದಲ್ಲಿ ಈತನಿಗೆ ಸಮೃದ್ಧಿಯಾದ ಬೆಳೆ ಬಂದಿತು. ಈತ ದಾನ ಧರ್ಮ ಮಾಡಲು ವಿಫಲನಾಗ್ತಾನೆ ಮತ್ತು ಈತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಕೂಡ ವಿಫಲನಾದ. ಈತ ಮೊದಲು ಮಾಡಬೇಕಾದದ್ದು ದೇವರಿಗೆ ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕಾಯಿತು ತನ್ನ ಸಮೃದ್ಧವಾದ ಬೆಳೆಗೆ, ಮತ್ತು ಪರರಲ್ಲಿ ಅದನ್ನು ಹಂಚಿಕೊಳ್ಳಬೇಕಿತ್ತು. ಆದರೆ ಎರಡನ್ನೂ ಮಾಡಲು ಕೂಡ ಈತ ವಿಫಲನಾಗ್ತಾನೆ. ಈತ ತನಗಾಗಿಯೇ ಜೀವಿಸಿದ ಒಬ್ಬ ಸ್ವಾರ್ಥಿ. ಪರರನ್ನು ನೋಡಲು ಈತ ವಿಫಲನಾದ. ತನ್ನ ಆಶೀರ್ವಾದವನ್ನು ಪರರೊಂದಿಗೆ ಹಂಚಿಕೊಳ್ಳಲು ಈತ ಸಿದ್ಧನಿರಲಿಲ್ಲ. ಬದಲಾಗಿ ಅದನ್ನು ಬಚ್ಚಿಡಲು ಯೋಚಿಸುತ್ತಾನೆ. ಅವನಲ್ಲಿ ಸ್ವಾರ್ಥ ಮನೆ ಮಾಡಿತ್ತು. ಪ್ರಿಯರೇ, ಯಹೂದ್ಯರ ಆಚರಣೆ ಈ ರೀತಿ ಇತ್ತು. ನಾವು
ಯಾಜಕಕಾಂಡ ಅಧ್ಯಾಯ 19 ವಾಕ್ಯ 9-10 ನೋಡುತ್ತೇವೆ. ಯಾಜಕಕಾಂಡ 23 ಅಧ್ಯಾಯ 23 ವಾಕ್ಯ 22 ಮತ್ತು ಧರ್ಮೋಪದೇಶ ಕಾಂಡ ಅಧ್ಯಾಯ 24 ವಾಕ್ಯ 21. ಇದರ ಪ್ರಕಾರ ಬೆಳೆ ಸಮೃದ್ಧಿಯಾಗಿ ಬಂದರೆ ಅಥವಾ ಇರುವವರು ಇಲ್ಲದೆ ಇರುವವರಲ್ಲಿ ತಮ್ಮ ಬೆಳೆಯನ್ನು ಹಂಚಿಕೊಳ್ಳಬೇಕಿತ್ತು. ಮುಖ್ಯವಾಗಿ ಬಡವರಲ್ಲಿ, ವಿಧವೆಯರಲ್ಲಿ, ಅನಾಥರಲ್ಲಿ, ನಿರಾಶ್ರಿತರಲ್ಲಿ ಮತ್ತು ಕಷ್ಟದಲ್ಲಿರುವವರಲ್ಲಿ ತಮ್ಮ ಬೆಳೆಯನ್ನು ಹಂಚಿಕೊಳ್ಳಬೇಕಿತ್ತು. ಆದರೆ ಸಮೃದ್ಧಿಯಾಗಿ ಈತನಿಗೆ ಬೆಳೆ ಬಂದಿದ್ದು ಕೂಡ ಈತ ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ತನ್ನ ಸ್ವಾರ್ಥದಲ್ಲಿಯೇ ಈತ ಜೀವಿಸಿದ. ಬಡವರ ಬಗ್ಗೆ ಈತನಿಗೆ ಕಾಳಜಿ ಇರಲಿಲ್ಲ ಮತ್ತು ತನ್ನ ಹೊಲದಲ್ಲಿ ದುಡಿದ ಕೆಲಸಗಾರರಿಗೂ ಕೂಡ ಏನನ್ನು ಕೊಡಲು ಈತ ಮುಂದೆ ಬರೋದಿಲ್ಲ. ಇದು ಆತನ ಸ್ವಾರ್ಥವನ್ನು ಇಲ್ಲಿ ತೋರಿಸುತ್ತೆ. ಹಾಗಾಗಿ ಕ್ರಿಸ್ತ ಆತನಿಗೆ ನುಡಿಯುತ್ತಾರೆ, ಈತ ಒಬ್ಬ ದಡ್ಡ. ಈತ ಅನ್ಕೊಂಡ ತಾನು ಶಾಶ್ವತವಾಗಿ ಇಲ್ಲೇ ಈ ಭುವಿಯಲ್ಲೇ ಜೀವನವನ್ನು ಮಾಡುತ್ತೇನೆ ಎಂದು. ಆತ ಮುಂದಿನ ಬದುಕನ್ನು ಯೋಚನೆ ಮಾಡಲಿಲ್ಲ. ಹಾಗಾಗಿ ಒಂದು ನಾಣ್ಣುಡಿ ಇದೆ, ರೋಮನ್ ಪ್ರಾವರ್ಬ್ ಈ ರೀತಿ ಇದೆ: ಮನಿ ಇಸ್ ಲೈಕ್ ಸೀ ವಾಟರ್, ದ ಮೋರ್ ಎ ಮ್ಯಾನ್ ಡ್ರಿಂಕ್ಸ್ ದ ಥರ್ಸ್ಟಿಯರ್ ಇ ಬಿಕಮ್ಸ್. ಹಣ ಎಂಬುದು ಉಪ್ಪು ನೀರಿನಂತೆ, ಕುಡಿದಷ್ಟು ದಾಹ ಆಗುತ್ತೆ, ಬಾಯಾರಿಕೆಯಾಗುತ್ತೆ ಎಂದು. ಹಾಗಾಗಿ ಯೇಸು ಸ್ವಾಮಿ ಆತನನ್ನು ದಡ್ಡ ಎಂದು ಕರೆಯುತ್ತಾರೆ. ಪ್ರಿಯರೇ, ಇಂದು ಈ ಸಾಮರ್ಥ್ಯದಿಂದ ನಾವು ಕಲಿಯಬೇಕಾದದ್ದು ಏನು? ಈ ಸಾಮರ್ಥ್ಯ ಮೂಲಕ ಯೇಸು ಸ್ವಾಮಿ ಶ್ರೀಮಂತರ ಸ್ವಾರ್ಥ ಮತ್ತು ದುರಾಸೆಯನ್ನು ಖಂಡಿಸುತ್ತಿದ್ದಾರೆ. ಶ್ರೀಮಂತರಲ್ಲಿ ಧಾರಾಳತನ, ಹೃದಯ ವೈಶಾಲತೆ, ಹಂಚಿಕೊಳ್ಳುವ ಮನೋಭಾವ ಇರಬೇಕು ಎಂದು ನುಡಿಯುತ್ತಿದ್ದಾರೆ. ಈ ಧನಿಕ ಆತನ ತಪ್ಪು ಇದರಲ್ಲಿ ನಮಗೆ ಸಾಮರ್ಥ್ಯ ಹೇಳದೇ ಇರಬಹುದು, ಆತ ಕಷ್ಟಪಟ್ಟು ದುಡಿದೇ ಇರಬಹುದು. ಆದರೆ ಆತನ ತಪ್ಪು, ಆತ ತನ್ನನ್ನು ತಾನೇ ನೋಡಿಕೊಂಡ ಹೊರತು ಪರರನ್ನು ನೋಡಲು ವಿಫಲನಾದ, ಪರರಲ್ಲಿ ಹಂಚಿಕೊಳ್ಳಲು ವಿಫಲನಾದ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ವಿಫಲನಾದ. ಯೇಸು ಸ್ವಾಮಿ ಈ ಸಾಮರ್ಥ್ಯ ಹೇಳುವುದರ ಮೂಲಕ ಅಂದಿನ ಕಾಲದ ಶ್ರೀಮಂತರ ಮನಸ್ಥಿತಿಯನ್ನು ಹೇಳುತ್ತಿದ್ದಾರೆ. ಯೇಸು ಸ್ವಾಮಿ ಇಲ್ಲಿ ಶ್ರೀಮಂತಿಕೆಯನ್ನು ಖಂಡಿಸುತ್ತಿಲ್ಲ, ಆದರೆ ಬಡವರಲ್ಲಿ ಅವರಿಗಿದ್ದ ತಾತ್ಸಾರ ಮನೋಭಾವವನ್ನು ಖಂಡಿಸುತ್ತಿದ್ದಾರೆ. ಶ್ರೀಮಂತರಾದ ಮಾತ್ರಕ್ಕೆ ಯಾರೊಬ್ಬರು ಗೌರವವನ್ನು ಪಡೆಯುವುದಿಲ್ಲ. ಬದಲಾಗಿ ಶ್ರೀಮಂತಿಕೆ ಇರುವಲ್ಲಿ ಉದಾರತೆ ಇರಬೇಕು, ದಾನ ಧರ್ಮದ ಗುಣ ಇರಬೇಕು. ಸೂರ್ಯನು ಎತ್ತರದಲ್ಲಿ ಇದ್ದಾನೆಂದು ನಾವು ಅವನಿಗೆ ಗೌರವ ಕೊಡೋದಿಲ್ಲ. ಬದಲಾಗಿ ಸೂರ್ಯ ಜಗತ್ತಿಗೆ ಉಪಕಾರಿಯಾಗಿದ್ದಾನೆ ಎಂದು ಆತನಿಗೆ ಗೌರವ ಕೊಡುತ್ತೇವೆ. ಉಪಯೋಗ ಮಾಡಲು ಅರಿಯದ ಜನರ ಕೈಯಲ್ಲಿ ಶ್ರೀಮಂತಿಕೆ ನಿಷ್ಪ್ರಯೋಜಕ. ಅನೇಕ ಶ್ರೀಮಂತರು ಯಾರಿಗೂ ಉಪಯೋಗವಾಗದಂತೆ, ತಮಗೂ ಉಪಯೋಗವಾಗದಂತೆ ಬದುಕುತ್ತಿದ್ದಾರೆ. ಯಾರಿಗೂ ಉಪಯೋಗವಾಗದ ಹಣ್ಣನ್ನು ಹೊತ್ತ ಮರವು ಅವುಗಳ ಭಾರದಿಂದಲೇ ಕುಸಿದು ಬೀಳುತ್ತದೆ. ಶ್ರೀಮಂತಿಕೆ ಇನ್ನೊಬ್ಬನಿಗೆ ಉಪಯೋಗವಾಗದಿದ್ದರೆ ಅದು ನಿರರ್ಥಕವೆನಿಸುತ್ತದೆ. ಹಾಗಾಗಿ ಈ ದೃಷ್ಟಿಕೋನದಲ್ಲಿ ಆತ ನಮಗೆ ಒಬ್ಬ ದಡ್ಡನಾಗುತ್ತಾನೆ. ಪ್ರಿಯರೇ, ಇಂದು ನಮ್ಮ ಜೀವನವನ್ನು ನಾವು ಅವಲೋಕನ ಮಾಡಿ ನೋಡೋಣ. ದೇವರು ನಮಗೆ ಅನೇಕ ರೀತಿಯ ಆಶೀರ್ವಾದವನ್ನು ನೀಡಿದ್ದಾರೆ. ಇಂದು ಈ ಆಶೀರ್ವಾದವನ್ನು, ದೇವರಿಂದ ಪಡೆದ ಅನುಗ್ರಹವನ್ನು, ಆಶೀರ್ವಾದವನ್ನು ನಾವು ಪರರೊಂದಿಗೆ ಹಂಚಿಕೊಳ್ಳಲು ಸಿದ್ಧರಿದ್ದೇವಾ? ನಮ್ಮಲ್ಲಿ ಧಾರಾಳತನ, ಹೃದಯ ವೈಶಾಲತೆ ಇದೆಯಾ? ನಮ್ಮ ಸಮಯವನ್ನು, ನಮ್ಮ ಕೊಡುಗೆಗಳನ್ನು, ನಮ್ಮ ಜ್ಞಾನವನ್ನು ನಾವು ಪರರಲ್ಲಿ ಹಂಚಿಕೊಂಡು ಬಾಳಬೇಕಿದೆ ಎಂದು. ಮತ್ತು ನಮ್ಮ ದುರಾಸೆಗೆ ನಾವು ಕಡಿವಾಣವಾಗಬೇಕಿದೆ. ಪ್ರಿಯರೇ, ಗಾಂಧೀಜಿಯವರು ಈ ರೀತಿ ನುಡಿಯುತ್ತಾರೆ: ಭೂಮಿಯು ಎಲ್ಲರ ಅಗತ್ಯಗಳನ್ನು ಪೂರೈಸುತ್ತದೆ, ಆದರೆ ದುರಾಸೆಯನ್ನು ಅಲ್ಲ ಎಂದು ನುಡಿಯುತ್ತಾರೆ. ಪ್ರಿಯರೇ, ಅಗತ್ಯವಲ್ಲದ ವಸ್ತುಗಳನ್ನು ಶೇಖರಿಸಿಟ್ಟುಕೊಳ್ಳುತ್ತಾ ಹೋಗುವುದು ಕೂಡ ನಮ್ಮನ್ನು ಅದು ದುರಾಸೆಯ ಕತ್ತಲೆಗೆ ದೂಡುತ್ತದೆ. ಒಮ್ಮೆ ಇಂದು ನಾವು ನಮ್ಮ ಕೋಣೆಗಳನ್ನು ಗಮನಿಸಿ ನೋಡೋಣ. ಅದರಲ್ಲೂ ಮುಖ್ಯವಾಗಿ ನಾವು ಬಟ್ಟೆಗಳನ್ನು ಶೇಖರಿಸಿಡುವ ಕಬೋರ್ಡ್ಗಳನ್ನು ಒಮ್ಮೆ ನೋಡೋಣ. ಎಷ್ಟು ಜೊತೆ ಬಟ್ಟೆಗಳು ನಮ್ಮ ಬಳಿ ಇರಬಹುದು, ಅಥವಾ ಎಷ್ಟು ಸೀರೆಗಳು ನಮ್ಮ ಬಳಿ ಇರಬಹುದು. ಬಹುಶಃ 6 ತಿಂಗಳಿಂದ 1 ವರ್ಷದಿಂದ ನಾವು ಆ ಬಟ್ಟೆಗಳನ್ನು ಉಪಯೋಗಿಸೇ ಇಲ್ಲವೇನೋ. ಆದರೂ ನಮ್ಮಲ್ಲಿ ಅದನ್ನು ಪರರಿಗೆ ಕೊಡಬೇಕು
ಎಂದು ಮನಸ್ಸು ಆಗೋದಿಲ್ಲ. ನಾನು ಅನೇಕ ಬಾರಿ ನೋಡಿದ್ದೇನೆ, ಅನೇಕ ಗುರುಗಳ ಮನೆಗಳಲ್ಲೂ ನೋಡಿದ್ದೇನೆ. ಉಳಿದ ಅನ್ನವನ್ನು ಅಳಿಸಿದ ಮೇಲೆ ಬಿಸಾಡುತ್ತಾರೆ ಹೊರತು ಅದನ್ನು ಕೆಲಸಗಾರರಿಗೂ ಕೂಡ ಕೊಡೋದಿಲ್ಲ. ವಸ್ತುಗಳು ಎಕ್ಸ್ಪೈರಿ ಡೇಟ್ ಆದಮೇಲೆ ಬಿಸಾಡ್ತಾರೆ ಹೊರತು ಅದನ್ನು ಬಡವರಿಗೆ, ತಮ್ಮಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೂ ಕೂಡ ಕೊಡದೇ ಇರುವವರನ್ನು ನಾವು ನೋಡಿದ್ದೇವೆ. ಹಾಗಾಗಿ ದೇವರು ನುಡಿಯುತ್ತಾರೆ, ನಮ್ಮಲ್ಲಿ ಹೃದಯ ಶ್ರೀಮಂತಿಕೆ ಬೇಕು, ದುರಾಸೆ ಸ್ವಾರ್ಥ ಇರಬಾರದು ಎಂದು. ಇಂದು ಈ ದುರಾಸೆ ಹಲವು ರೂಪದಲ್ಲಿ ನಮ್ಮಲ್ಲಿ ಮನೆ ಮಾಡಿರ್ಬೋದು. ದರ್ ಆರ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಫಾರ್ಮ್ಸ್ ಆಫ್ ಗ್ರೀಡ್. ಕೆಲವರಿಗೆ ಹೊಗಳಿಕೆಯ ದುರಾಸೆ, ಹಣದ, ಅಧಿಕಾರದ, ಸಂಪತ್ತಿನ ದುರಾಸೆ, ಮತ್ತು ಕೆಲವರಿಗೆ ಮಿತಿಮೀರಿದ ಊಟ, ಕುಡಿತ, ಧೂಮಪಾನ, ಮನೋರಂಜನೆ, ಲೈಂಗಿಕ ಕಾರ್ಯಗಳು ದುರಾಸೆಗಳಾಗಿರ್ಬೋದು. ಈ ದುರಾಸೆ ನಮ್ಮನ್ನು ದೇವರಿಂದ ದೂರ ಕರೆದೊಯ್ಯಬಹುದು ಪ್ರಿಯರೇ. ಹಾಗಾಗಿ ಇಂದು ನಮ್ಮಲ್ಲಿ ಹೃದಯ ಶ್ರೀಮಂತಿಕೆ ಬೇಕು, ಉದಾರತೆ ಬೇಕು. ನಮಗೆ ಎಲ್ಲವನ್ನ ದೊರಕಿಸಿದ್ದು, ಕರುಣಿಸಿದ್ದು ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅದನ್ನು ಪರರೊಂದಿಗೆ ಹಂಚಿಕೊಂಡು ನಾವು ಜೀವಿಸುವುದಕ್ಕೆ ಇಂದಿನ ಶುಭ ಸಂದೇಶ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದೆ ಮತ್ತು ಕರೆಯನ್ನು ಕೂಡ ನೀಡುತ್ತಾ ಇದೆ. ಎಲ್ಲೋ ಓದಿದ 2 ಕವಿತೆಗಳು ನನಗೆ ಇಂದು ನೆನಪಾಗುತ್ತೆ. ಇದ್ದಾಗಲೂ ಬೇಕೆನ್ನುವೆ, ಇಲ್ಲದಿದ್ದಾಗಲೂ ಬೇಕೆನ್ನುವೆ, ಆಸೆಗಳಿಗೆ ಮಿತಿಯಿಲ್ಲದ ಮನುಜನೆ, ನೀ ಕೊಡುವಾಗ ಮಾತ್ರ ಏಕೆ ಸಾಕೆನ್ನುವೆ. ಇದ್ದಾಗಲೂ ಬೇಕೆನ್ನುವೆ, ಇಲ್ಲದಿದ್ದಾಗಲೂ ಬೇಕೆನ್ನುವೆ, ಆಸೆಗಳಿಗೆ ಮಿತಿಯಿಲ್ಲದ ಮನುಜನೆ, ನೀ ಕೊಡುವಾಗ ಮಾತ್ರ ಏಕೆ ಸಾಕು ಎನ್ನುವೆ. ಈ ಬದುಕೆಂಬ ಜೀವನದ ಪಥದಲ್ಲಿ, ಆಸೆ ಎಂಬ ದುರಾಸೆಗಳ ಹಾದಿಯಲ್ಲಿ ಏನನ್ನು ಹುಡುಕಲು ಹೊರಟಿರುವೆ ಮರುಳೆ. ಕೊನೆಯಲ್ಲಿ ಉಳಿಯುವುದು ಬರೀ 3 ಹಿಡಿ ಮರುಳೆ, 3 ಹಿಡಿ ಮಣ್ಣೆ ಎಂದು ಈ ಕವಿತೆ ನಮಗೆ ತಿಳಿಸುತ್ತೆ ಪ್ರಿಯರೇ. ಹಾಗಾಗಿ ನಾವು ಶಾಶ್ವತವಾಗಿ ಇಲ್ಲೇ ಜೀವಿಸುವುದಿಲ್ಲ. ನಮಗೆ ಮುಂದೆ ಒಂದು ಬದುಕು ಇದೆ. ಆ ಬದುಕು ದೇವರ ಸನ್ನಿಧಿಯಲ್ಲಿ ನಾವು ಜೀವಿಸಬೇಕಾದಲ್ಲಿ ಈ ಜಗತ್ತಿನಲ್ಲಿ ಜೀವಿಸುವಾಗ ನಮ್ಮ ಬದುಕು ಉತ್ತಮವಾಗಬೇಕು. ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ದೇವರು ನೀಡಿದ ಸರ್ವವನ್ನು ಪರರಲ್ಲಿ ಹಂಚಿಕೊಂಡು ಜೀವಿಸೋದಕ್ಕೆ ಬೇಕಾದ ವರಪ್ರಸಾದಗಳಿಗಾಗಿ ಇದೇ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.